ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ನಿಮಗೆ ಸಡನ್ನಾಗಿ ಏನಾದರೂ ಸ್ವೀಟ್ ತಿನ್ನಬೇಕನ್ನಿಸಿದರೆ ಸುಲಭದಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ಆರೋಗ್ಯಕರವಾದಂತಹ ಲಡ್ಡು ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅತಿ ಕಡಿಮೆ ಸಮಯದಲ್ಲಿ ತುಂಬಾ ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು 1 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಡಲೆ ಬೀಜವನ್ನು ಸೇರಿಸ್ಕೊಂಡ ನಂತರ ಸಣ್ಣ ಉರಿನಲ್ಲಿಯೇ ಇದನ್ನು ಚೆನ್ನಾಗಿ ಸಿಪ್ಪೆ ಬಿಡುವ ತನಕ ಹುರ್ಕೊಳ್ಬೇಕು. ಉರಿಯನ್ನು ದೊಡ್ಡದಿಟ್ಕೊಂಡ್ರೆ ಒಳಗಡೆ ಎಲ್ಲ ಬೇಯಲ್ಲ, ಹೊರಗಡೆ ಮಾತ್ರ ಸೀದು ಹೋಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿನಲ್ಲಿಯೇ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಕಡಲೆ ಬೀಜ ಒಳಗಡೆಯಿಂದ ಕೂಡ ಚೆನ್ನಾಗಿ ಬೆಂದುಬಿಟ್ಟು ನೋಡಿ ಹೊರಗಡೆಯೂ ಕೂಡ ಬೆಂದು ಸಿಪ್ಪೆ ಬಿಡಲಿ ಶುರುವಾಗುತ್ತೆ. ಈ ಹಂತದಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ನಾನೊಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ಕಡಲೆ ಬೀಜದ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು. ನಾನಿವಾಗ ಕಡಲೆ ಬೀಜದ ಸಿಪ್ಪೆಯನ್ನು ತೆಗೆದುಕೊಂಡ ನಂತರ ಪೂರ್ತಿಯಾಗಿ ಕಡಲೆ ಬೀಜವನ್ನು ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ 1-2 ಏಲಕ್ಕಿ, ನಿಮ್ಮ ಹತ್ರ ಏಲಕ್ಕಿ ಇಲ್ಲ ಅಂತಾಗಿದ್ದರೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ನಂತರ ಕಡಲೆ ಬೀಜವನ್ನು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ. 1 ಕಪ್ ಕಡಲೆ ಬೀಜಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೊಳ್ಬೋದು. ಈಗ ಕಡಲೆ ಬೀಜ ಮತ್ತು ಬೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗುವ ತನಕ ಮತ್ತೆ ಇದನ್ನು ಪೌಡ್ರ್ ಮಾಡಿಕೊಂಡು ನಂತರ ಈ ಪೌಡ್ರನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. 1-2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಬಿಸಿ ಮಾಡಿಬಿಟ್ಟು ಈ ಕಡಲೆ ಬೀಜ ಹಾಗೆ ಬೆಲ್ಲದ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ಲಡ್ಡು ಯಾವ ಶೇಪಲ್ಲಿ ಬೇಕೋ ಹಾಗೆ ಯಾವ ಸೈಜಲ್ಲಿ ಬೇಕೋ ನೋಡ್ಕೊಂಡ್ಬಿಟ್ಟು ಉಂಡೆಗಳನ್ನು ಮಾಡಿಕೊಂಡ್ರೆ ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಪ್ರೋಟೀನ್ ಲಡ್ಡು ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದೇ ರೀತಿಯಾಗಿ ನಾನೆಲ್ಲ ಪ್ರೋಟೀನ್ ಲಡ್ಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ನಿಮಗೇನಾದರೂ ಸ್ವೀಟ್ ತಿನ್ನಿಸ್ಬೇಕನ್ನಿಸಿದರೆ ಇದನ್ನು ಪಟಾಪಟ್ ಅಂತ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಲಡ್ಡು ಮಾಡ್ಕೊಂಡ ನಂತರ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರುಚಿಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸನ್ನೆಲ್ಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಈ ಕಡಲೆ ಬೀಜದ ಲಡ್ಡನ್ನು ಡ್ರೈ ಫ್ರೂಟ್ಸ್ ಪೌಡ್ರಲ್ಲಿ ಸ್ವಲ್ಪ ಉರುಳಾಡಿಸಿ ತೆಗೆದು ಇಟ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಪೌಡ್ರ್ ಇಲ್ಲ ಅಂತಾಗಿದ್ದರೆ ಒಣ ಕೊಬ್ಬರಿ ತುರಿಯಲ್ಲಿ ಕೂಡ ಈ ರೀತಿ ಲಡ್ಡನ್ನು ಹುರುಳಾಡಿಸಿ ತೆಗೆದ್ರೆ ಇನ್ನೂ ಎಕ್ಸ್ಟ್ರಾ ರುಚಿ ಬರುತ್ತೆ. ಇದೇ ರೀತಿಯಾಗಿ ನಾನು ಡ್ರೈ ಫ್ರೂಟ್ಸ್ ಪೌಡ್ರಲ್ಲಿ ಎಲ್ಲ ಲಡ್ಡನ್ನು ಅದ್ದಿ ತೆಗೆದು ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ತುಂಬಾ ರುಚಿಯಾದ ಹಾಗೆ ಆರೋಗ್ಯಕರವಾದಂತಹ ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದಾದಂತಹ ಅತಿ ಕಡಿಮೆ ಸಾಮಗ್ರಿಯನ್ನು ಬಳಸಿ ಮಾಡ್ಕೊಳ್ಬಹುದಾದಂತಹ ಒಂದು ಆರೋಗ್ಯಕರವಾದಂತಹ ಕಡಲೆ ಬೀಜದ ಲಡ್ಡು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನ ಸ್ಟೋರ್ ಮಾಡಿ 1 ವಾರದ ತನಕ ಇಟ್ಕೊಂಡು ಕೂಡ ತಿನ್ಬೋದು. ಏನಾದರೂ ಸಿಹಿ ತಿನ್ಬೇಕನ್ನಿಸ್ದಾಗ ಸುಲಭದಲ್ಲಿ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.